ಅವ್ಯವಸ್ಥೆಯ ಅಗಾರವಾದ ಶಿರಾ ಕನ್ನಡ ಸಾಹಿತ್ಯ ಭವನ. ಬಳಕೆಗೆ ಬಾರದೆ ಭೂತ ಬಂಗಲೆಯಂತಾದ ಕನ್ನಡ ಭವನ. ಇದು ಶಿರಾ ಕನ್ನಡ ಪ್ರೇಮಿಗಳ ಮಹತ್ವಾಕಾಂಕ್ಷೆಯ ಕನ್ನಡ ಸಾಹಿತ್ಯ ಭವನ. ಈ ತಾಲೂಕು ಬರ ಪೀಡಿತ ಪ್ರದೇಶವಾದರೂ ಸಹ ಸಾಹಿತ್ಯ ಕ್ಷೇತ್ರದಲ್ಲಿ ಶ್ರೀಮಂತವಾಗಿದೆ. ಸಾಹಿತ್ಯಾಸಕ್ತರಿಗೆ ಒಂದು ವೇದಿಕೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ಗೆ ಸ್ವಂತ ಕಟ್ಟಡವಿಲ್ಲದೆ ಸಾಹಿತ್ಯ ಚಟುವಟಿಕೆಗಳಿಗೆ ಅನಾನುಕೂಲವಾಗಿರ್ತಾ ಇತ್ತು. ಅದಕ್ಕಾಗಿಯೇ ಒಂದು ವೇದಿಕೆ ಅತ್ಯವಶ್ಯಕ ಇತ್ತು. ದಶಕಗಳ ಕಾಲ ಅನುದಾನಕ್ಕಾಗಿ ಹಲವಾರು ಹೋರಾಟ ನಡೆಸಿದ ಫಲವಾಗಿ ಕನ್ನಡ ಭವನ ನಿರ್ಮಾಣವಾಯಿತು. ಕನ್ನಡ ಭವನ ನಿರ್ಮಾಣವಾಗಿ ಆರಂಭದಲ್ಲಿ ಉತ್ಸಾಹ ತೋರಿದವರು ಅಷ್ಟೇ ಕಾಲ, ಉಳಿದಂತೆ ಕನ್ನಡ ಸಾಹಿತ್ಯ ಭವನದಲ್ಲಿ ಸಾಹಿತ್ಯಕ ಚಟುವಟಿಕೆಗಳು ನಡೀತಾ ಇಲ್ಲ. ಭವನದ ಒಳಗಡೆ ಜೇಡ ಬೆಳೆದಿದೆ. ಭವನದ ಸುತ್ತಲೂ ಕಸದ ರಾಶಿ ಬಿದ್ದಿದೆ. ಕಿಡಿಗೇಡಿಗಳು ಗೋಡೆಗೆ ಅಸಭ್ಯ ಬರಹಗಳಿಂದ ಬರೆಯಲಾಗಿದೆ. ಭವನದ ಸುತ್ತ ಯಥೇಚ್ಛ ಪ್ರಮಾಣದಲ್ಲಿ ಗಿಡ ಗೆಂಟೆಗಳು ಬೆಳೆದು ನಿಂತಿವೆ. ಭವನದ ಆವರಣದಲ್ಲಿ ಗುಟುಕ ಮತ್ತಿತರೆ ತ್ಯಾಜ್ಯ ಹರಡಿದೆ. ಸಂಜೆಯಾದ್ರೆ ಕಿಡಿಗೇಡಿಗಳ ಗುಂಪು ಇಲ್ಲಿ ಸೇರ್ಕೊಂಡು ಮದ್ಯಪಾನ ಮಾಡ್ತಾರೆ ಎಂದು ಇಲ್ಲಿಯ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಶಿರಾದ ಸರ್ಕಾರಿ ಕಾಲೇಜಿನ ಆವರಣದಲ್ಲಿರುವ ಈ ಕನ್ನಡ ಸಾಹಿತ್ಯ ಪರಿಷತ್ ಭವನದ ಹೊರಗಡೆ ಬೆಳಕಿನ ವ್ಯವಸ್ಥೆ ಇಲ್ಲದೇ ಇರುವ ಕಾರಣ ಆಗಾಗ ಕಿಡಿಗೇಡಿಗಳು ಅನೈತಿಕ ಚಟುವಟಿಕೆಗಳಿಗಾಗಿ ಬಳಕೆ ಮಾಡ್ತಾ ಇರುವುದು ದುರಂತವೇ ಸರಿ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕನ್ನಡ ಸಾಹಿತ್ಯ ಭವನ ನಿರ್ವಹಣೆಗೆ ಮುಂದಾಗ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.